ಯಾಂಡ್ರವಿ ಆದರ್ಶ ವಿದ್ಯಾಲಯ ತಾಲೂಕು ಮಟ್ಟದ ಚೆಸ್ ಮತ್ತು ಯೋಗ ಕ್ರೀಡಾಕೂಟ ಉದ್ಘಾಟನೆ ಸವದತ್ತಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಾಂಡ್ರವಿ ಗ್ರಾಮದ ಪಿಎಂಶ್ರೀ ಆದರ್ಶ ವಿದ್ಯಾಲಯದಲ್ಲಿ ಸವದತ್ತಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಚೆಸ್ ಮತ್ತು ಯೋಗ ಕ್ರೀಡಾಪಟುಗಳ ಉದ್ಘಾಟನೆಯನ್ನ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಮಾನ್ಯ ಶ್ರೀ ಎ ಖಾಜಿರವರು ಉದ್ಘಾಟಿಸಿ, ಪಠ್ಯಗಳ ಜೊತೆಗೆ ಪಠ್ಯೇತರ ಮತ್ತು ದೈಹಿಕ ಶಿಕ್ಷಣ ಚಟುವಟಿಕೆಗಳು, ಮುಖ್ಯವಾಗಿ ಯೋಗ, ಚೆಸ್ ಆಕ್ಟಿವ್ ಆಗಿರಲು ಸಹಾಯ ಮಾಡುತ್ತದೆ. ಕಾರಣ ಹೆಚ್ಚಿನ ವಿದ್ಯಾರ್ಥಿಗಳು ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದ ಘನದ ಅಧ್ಯಕ್ಷತೆಯನ್ನು ವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ಆರ್.ಎಫ್. ಮಾಗಿ ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎ ಖಾಜಿ, ಅತಿಥಿಗಳಾಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಸುರೇಶ ಕಾಳಪ್ಪಗೋಳ, ಶ್ರೀ ಸಂತೋಷ ಬೀರಾಜನವರ ಪಿಇಒ ಸವದತ್ತಿ, ಶ್ರೀ ಕುಶಾಲ್ ಮುದ್ದಾಪುರ ಸಿಆರ್ಪಿ ಉಗರಗೋಳ ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷರು ಮತ್ತು ಸದಸ್ಯರು, ತಾಲೂಕಿನಿಂದ ನಿರ್ಣಾಯಕರು, ಜಿಲ್ಲಾ ಪತ್ರಕರ್ತರಾದ ಅಸ್ಲಂ ನಿಪ್ಪಾಣಿ ಮತ್ತು ಎಲ್ಲ ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಆದರ್ಶ ವಿದ್ಯಾಲಯ ಸರ್ವ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜಿಲ್ಲಾ ವರದಿ ಅಸ್ಲಂ ನಿಪ್ಪಾಣಿ, ಲೊಕೇಶನ್ ಸವದತ್ತಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಚೆಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಭಾಗ. ಅದು ಕ್ರೀಡಾಕೂಟದಲ್ಲಿ ಮೈಂಡ್ ಶಾರ್ಪ್ ಆಗುತ್ತೆ ಅಷ್ಟೇ. ಇಫ್ ಮೈಂಡ್ ಶಾರ್ಪ್, ದಟ್ ಇಂಪ್ರೂವ್ಸ್ IQ. ನೆನಪಿನ ಶಕ್ತಿ ಹೆಚ್ಚಾಗತ್ತೆ. ಎಷ್ಟು ಚೆನ್ನಾಗೈತೆ ನೋಡ್ರಿ ಕ್ರೀಡಾಕೂಟ. ಬಹುಶಃ ಇದು ಆದರ್ಶ ಶಾಲೆಗಳೇ ಈ ಒಂದು ಸಂಸ್ಥೆಗೆ ಸೂಕ್ತ ಇತ್ತು. ಯಾಕಂದ್ರೆ ಇಲ್ಲಿ ಎಲ್ಲ ಬುದ್ಧಿವಂತರ ಮಕ್ಕಳು ಅದಾರ, ಬುದ್ಧಿವಂತರ ಹೆಡ್ ಮಾಸ್ಟರ್ ಅದಾರ, ಭಾಳ ಬುದ್ಧಿವಂತರು SDMC ಅವರು ಮತ್ತು ಅಧ್ಯಕ್ಷರು, ಸರ್ವ ಸದಸ್ಯರು ಅದಾರ, ಶಿಕ್ಷಕರು ಎಲ್ಲರೂ ಬುದ್ಧಿವಂತರಿದ್ದಾರೆ. ಯಾಕಂದ್ರೆ ಎಲ್ಲ ಸೇರಿ ಒಳ್ಳೆ ರಿಸಲ್ಟು ಕೊಟ್ಟರಿ. ಆಯ್ನಲ್ಲಿ ಅದು ಬಿಯೋ ಬುದ್ಧಿವಂತರದಾರ ನಾನು ಹೇಳಬಾರ್ದು. ಆ ಹಿನ್ನೆಲೆಯಲ್ಲಿ ನಮಗೆ ಭಾಳ ಖುಷಿ. ಎಲ್ಲ 2-3 ಕಾರ್ಯ ಆಗಿತ್ತಂತೆ, ಮೀಟಿಂಗ್ ಇದೆ, ಅಧ್ಯಕ್ಷರು ಕೇಳಿದೆ. ಅದ್ರ ಮಧ್ಯೆ ಈ ಕಾರ್ಯಕ್ರಮ ಪಾಲ್ಗೊಂಡೇನಂದ್ರೆ ಒಂದು ಸಮಾಜಕ್ಕೆ, ಪತ್ರಿಕಾ ಸ್ನೇಹಿತರು ಒಂದು ಒಳ್ಳೆ ಸಂದೇಶ ಕೊಡಿ. ನೀವು ಕ್ರೀಡಾಕೂಟದಲ್ಲಿ ಪಾಲಕರು, ಮಕ್ಕಳು ಸಹಕರಿಸಬೇಕು, ಶಿಕ್ಷಕರು ಸಾಮೂಹಿಕವಾಗಿ ಮಾರ್ಗದರ್ಶನ ಕೊಡಬೇಕು. ಬರೀ ಕೇವಲ ದೈಹಿಕ ಶಿಕ್ಷಕರು ಒಬ್ಬರೇ ಅಲ್ಲ, ಯಾವುದೇ ಒಂದು ಶಿಕ್ಷಕ ಯಾವುದೇ ಒಂದು ವಿಂಗದಲ್ಲಿ ಜಾಣಿರ್ತಾನೆ. ಇಲ್ಲಿ ನಮ್ಮ ಕನ್ನಡ ಪಂಡಿತರಿಲ್ಲ, ಅವರು ಮೊನ್ನೆ ಚೆನ್ನಾಗಿ ನಮ್ಮ ಮಕ್ಕಳನ್ನು ಬ್ಯಾಡ್ಮಿಂಟನ್ ಸೆಂಟ್ರಲ್ ಬ್ಯಾಡ್ಮಿಂಟನ್ನಲ್ಲಿ ಚಪ್ಪಾಳಿ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಿರಿ. ಅವರು ದೈಹಿಕ ಶಿಕ್ಷಕರು ಸೇರಿ, ಸರ್ವಾದರು ಸೇರಿ, ಅವರು ಸೇರಿ ಒಳ್ಳೆ ಡಿಸ್ಟ್ರಿಕ್ಟ್ ಲೆವೆಲ್ ಆಯ್ಕೆ ಆಗ್ಯಾರ. ಬೇರೆ ಶಾಲೆ ನಮ್ಮ ಮಕ್ಕಳೇ ಸರ್ಕಾರಿ ಶಾಲೆ ಯಾಕೆ ಓದ್ಕೊಡ್ತೀವಿ ಅಂದರೆ ಬಡ ಮಕ್ಕಳು ಭಾಳ ಇರ್ತಾರೆ, ರೈತ ಮಕ್ಕಳು ಭಾಳ ಇರ್ತಾರೆ. ನಮ್ಮ ಖಾಸಗಿ ಶಾಲೆಗಳಲ್ಲಿ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದವ್ರು ಇರ್ತಾರೆ ಅಷ್ಟೇ. ಅದಕ್ಕೂ ಒತ್ತು ಕೊಡುವಂಥ ಕೆಲಸ ಮಾಡಿದ್ದೀವಿ ನಾವು. ಈಗ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನವನ್ನು